ಎಲ್ರಿಗೂ ನಮಸ್ಕಾರ. ನಿನ್ನೆಯಷ್ಟೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದರೆ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ತನ್ನ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನು ಕರೀತಾರೆ. ಅಲ್ಲಿ ಅವ್ರು ಏನು ಡಿಸ್ಕಸ್ ಮಾಡಿದ್ರು ಕ್ಯಾಬಿನೆಟ್ನಲ್ಲಿ, ಅದ್ರ ಬಗ್ಗೆ ಏನು ಡಿಕ್ಲರೇಷನ್ ಮಾಡಬೇಕು ಎಲ್ಲವನ್ನು ಮಾಡಿದ್ದಾರೆ. ಅದು ಉಚಿತವಾಗಿ ಬಸ್ ಪಾಸನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ. ಹಾಗೆಯೇ ವೆರಿ ಇಂಪಾರ್ಟೆಂಟ್ಲಿ CM ಸಿದ್ದರಾಮಯ್ಯ ಸರ್ ಅವರು CM ಆಗಿದ್ದಾಗ ಏನು 56,000 ಹುದ್ದೆಗಳ ಪ್ರಕ್ರಿಯೆಯನ್ನು ಇಮಿಡಿಯೇಟ್ಲಿ ಬೇಗ ಆರಂಭ ಮಾಡಬೇಕು ಅಂತಕ್ಕಂಥದ್ದು ಆಗಿತ್ತು. ಈಗ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವರು ಒಂದಷ್ಟು ಪ್ಲ್ಯಾನ್ಸನ್ನು ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಅವ್ರು ಮಾತಾಡಿರ್ತಕ್ಕಂಥ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಭಾಳ ಮುಖ್ಯವಾಗಿ ತುಂಬ ಜನ ಯಾವುದೇ ಕನ್ಫ್ಯೂಸ್ ಆಗಿಬಿಡಿ. ಅಲ್ಲೇನು ಹೇಳಿದ್ರೆ ಅಂತಂದರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಗ್ಗೆ ಟಾಕ್ ಮಾಡಿದ್ರೆ. ಸೊ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂದರೆ, ನೋಡಿ, ಯಾವುದೇ ಹುದ್ದೆಗಳನ್ನು ನೇಮಕಾತಿ ಮಾಡಬೇಕಾದ್ರೆ ಅದಕ್ಕೊಂದು ಇವೆಂಟ್ಸ್ ಕ್ರಿಯೇಟ್ ಮಾಡಬೇಕು. ದಟ್ ಮೀನ್ಸ್ ನೋಡಿ, ಈಗ ಫ್ಯೂ ಮಂತ್ಸಿಂದ ಏನಾಗಿದೆ, ಈ 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿ ನೀವು ಎಲ್ಲ ಆಸ್ಪಿರೆಂಟ್ಸು ರಾಜ್ಯಾದ್ಯಂತ ವಿವಿಧ ಇಲಾಖೆಗಳಲ್ಲಿ ನೀವು ಯಾವೆಲ್ಲ ಎಕ್ಸಾಮನ್ನು ಬರೆದು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಅಥವಾ ಭಾವಿಸ್ಕೊಂಡಿದ್ರು, ನಿಮಗೆಲ್ಲ ನಿರಾಶೆ ಆಗಿಬಿಟ್ಟಿದೆ. ಅಂದರೆ ಸುಮ್ಮನೆ ಬ್ಲೈಂಡಾಗಿ ಮಾಡ್ತೀವಿ ಅಂತ ಹೇಳೋ ಬದಲು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಸೊ ಯಾವ ಟೈಮಲ್ಲಿ ಯಾವ ಇಲಾಖೆ ನೋಟಿಫಿಕೇಷನ್ ಆಗುತ್ತೆ ಅಥವಾ ಯಾವ ಟರ್ಮಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ, ಎಷ್ಟೆಷ್ಟು ಹುದ್ದೆಗಳೆಲ್ಲ ನೋಟಿಫಿಕೇಷನ್ ಆಗುತ್ತೆ, ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಆಗುತ್ತೆ ನಿಮಗೆ ಇವೆಂಟ್ ಆಫ್ ದಿ ಕ್ಯಾಲೆಂಡರ್ಸ್. ಅದು ಅವ್ರು ಮಾಡಿದ್ದೇ ಆದರೆ, ಹಾಗಾಗಿ ಅದನ್ನು ಮಾಡಲಿಕ್ಕೆ ಅವರು ಈಗ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಸುದ್ದಿ ಬರ್ತಾ ಇದೆ ಈಗ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿತಿನ್ 1 ಮಂತಲ್ಲಿ ಎಲ್ಲ ಆಫೀಸರ್ಸನ್ನು ಕರೆದು ಎಲ್ಲ ಇಲಾಖೆ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥ ಆಫೀಸರ್ಸ್ ಅಂತ ಏನು ಬೇಡ್ತಾರೆ, ಅದು ಆಲ್ಮೋಸ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವೆಲ್ಲ ಇಲಾಖೆಯ ಒಂದು ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಅಂತ ಯಾರಿರ್ತಾರೆ, ಇವೆಲ್ಲ ಪ್ರಾಸೆಸ್ಸನ್ನು ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥವ್ರು, ಅವರೆಲ್ಲರ ಸಮ್ಮುಖದಲ್ಲಿ ಚರ್ಚೆ ನಡೆಸಿ 1 ತಿಂಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ಅಂದರೆ ಯಾವ ಟೈಮ್ಗೆ ಯಾವ ಇಲಾಖೆ ಎಕ್ಸಾಮ್ಸನ್ನು ಕಾಲ್ಫರ್ ಮಾಡಬೇಕು ನಿಮಗೆ ಸಂಬಂಧಪಟ್ಟಾಗೆ ಅನ್ನಲಿಕ್ಕೆ ಅವ್ರು ಮಾತಾಡಿರುವಂಥದ್ದು. ಏಕೆಂದರೆ ಇಟ್ಸ್ ಅ ವೆಲ್ ಆ್ಯಂಡ್ ಗುಡ್. ಅದು ಈಗ ಹೇಳಿದ್ದಾರೆ ಫ್ರೆಶ್ ಆಗಿ ಎಸ್ ಎ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಇನ್ನು ಯಾವುದೇ ಕಾರಣಕ್ಕೂ ಏನಾದರೂ ಡಿಲೇ ಮಾಡಿದ್ರೆ ಯಾವ ನೇಮಕಾತಿಗಳ ಬಗ್ಗೆನೂ ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಕಾದು ಸುಸ್ತಾಗಿ ಸಾಕಾಗಿಬಿಟ್ಟಿದೆ ಈಗ ಎಲ್ಲ ಆಸ್ಪಿರೆಂಟ್ಸು. ಅವ್ರು ಏನು ಎಕ್ಸಾಮ್ ಬರೀಬೇಕು ಅದಕ್ಕೆ ಸಂಬಂಧಪಟ್ಟಾಗೆ. ಇದಾದ ನಂತರದೂ ಕೂಡ ಡಿಲೇ ಆಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಈ ರಾಜ್ಯದ ನೇಮಕಾತಿಗಳ ಬಗ್ಗೆ ಮಾತಾಡಲಿಕ್ಕೆ ಏನೂ ಇರಲ್ಲ, ಆಯಿತಾ. ಎಲ್ಲವೂ ಕೂಡ ದ ಅಸುರೆನ್ಸ್ ಕೊಡೋದ್ರಲ್ಲೇ ಸರ್ಕಾರಗಳೆಲ್ಲ ಹೋಗ್ತಾ ಇದೇ ಕತೆ ಆಗಿಬಿಡುತ್ತೆ. ಇನ್ನು ಯಾವುದೂ ಕೂಡ ಸಕಾಲಕ್ಕೆ ಪಾರದರ್ಶಕವಾಗಿ ಏನನ್ನೂ ನಡೆಯಿಲ್ಲ ಅಂತಕ್ಕಂಥ ಒಂದು ಟ್ರಸ್ಟ್ಗೆ ಎಲ್ಲರೂ ಬರಬೇಕಾಗತ್ತೆ. ಹಾಗಾಗಿ ಹೇಳಿದ್ದಾರೆ, ನೋಡೋಣ. ಈಗ ಫಸ್ಟು ಎಸ್ ಎ CM ಆಗಿ ಫಸ್ಟ್ ಕ್ಯಾಬಿನೆಟ್ನಲ್ಲೇ ಚರ್ಚೆ ಮಾಡೋದನ್ನ ಹೇಳಿದ್ದಾರೆ ಅಂತಂದರೆ ಮೇ ಬಿ ಅಟ್ಲೀಸ್ಟು ಬೇಗ ಅವೆಲ್ಲದಕ್ಕೂ ಏನು ಸ್ಥಗಿತ ಆಗಿದೆ ಎಲ್ಲ ಪ್ರಕ್ರಿಯೆಗಳು ಇಮಿಡಿಯೇಟ್ ಟೇಕ್ ಆಫ್ ಆಗಬೇಕು, ಎಲ್ಲ ಪ್ರಕ್ರಿಯೆಗಳು ಆರಂಭ ಆಗಬೇಕು. ಆ ನಿಟ್ಟಿನಲ್ಲಿ ಇವರು ಮಾಡಬೇಕಾಗಿದೆ. ಆಮೇಲೆ ಏನು ನೋಟಿಫಿಕೇಷನ್ ಮಾಡಿರೋದು ಬೆರಳಿಕೆ ಎಷ್ಟು ಅಷ್ಟೇ. ಅದು ಯಾವುದೋ 5-6 ಹುದ್ದೆಗಳದೊಂದು ಬಂದಿತ್ತು, ಅದಕ್ಕೂ ಕೂಡ ಕ್ಲಾರಿಟಿ ಇಲ್ಲ, ಅದೇನು ಪ್ರಕ್ರಿಯೆ ಆಗಿತ್ತು ಅದ್ರ ಬಗ್ಗೆಯೂ ಮಾಹಿತಿ ಇಲ್ಲ ಈಗ. ಹಾಗಾಗಿ ಸೊ ಕಂಪ್ಲೀಟು 56,000 ಅಂತಂದರೆ ಮೇಯ್ನ್ಲಿ ಮೇಜರ್ ಡಿಪಾರ್ಟ್ಮೆಂಟ್ಸಿಂದ ಬರಬೇಕು. ಯಾವುದು ಅತಿ ಹೆಚ್ಚು ಹುದ್ದೆಗಳು ಯಾವ ಇಲಾಖೆ ಅಂಡರಲ್ಲಿ ಖಾಲಿ ಇದೆಯೋ ಆ ಒಂದು ಮೇಜರ್ ಡಿಪಾರ್ಟ್ಮೆಂಟ್ಸ್ ಅಂತ ಏನಿದೆ ಅದರಿಂದ ಏನು ಮಾಡಬೇಕು, ನೋಟಿಫಿಕೇಷನ್ ಮಾಡಬೇಕು. ಮತ್ತು ಹುದ್ದೆಗಳು ವೆರಿ ಇಂಪಾರ್ಟೆಂಟ್ಲಿ ತುಂಬ ಜನ ಅಲ್ಲೇ ಕನ್ಫ್ಯೂಸ್ ಆಗಿರೋದು. ಅಂದರೆ ಯಾವ ಭಾಗಕ್ಕೆ ಎಷ್ಟು ಅಂತ ಒಂದು ರೇಷಿಯೋ ಕೊಟ್ಬಿಟ್ಟಿದ್ದಾರೆ ಈಗ. ಬಟ್ ಅದು ಅಥೆಂಟಿಕೇಟಾಗಿ ಇಲ್ವಲ್ಲ ಮಾಹಿತಿ. ಸೊ ಅಥೆಂಟಿಕೇಟಾಗಿ ಮಾಹಿತಿ ಗೊತ್ತಾಗಬೇಕು ಅಂತಂದರೆ ಅದು ಇಲಾಖೆಯಿಂದ ನೋಟಿಫಿಕೇಷನ್ ಬರಬೇಕು. ಅದು ಹೇಗೆಲ್ಲ ಡಿಸ್ಟ್ರಿಕ್ಟ್ ವೈಸ್ ಕ್ಲಾಸಿಫಿಕೇಷನ್ ಆಗಿರುತ್ತೆ, ನಂಬರ್ ಆಫ್ ಪೋಸ್ಟು, ರಿಸರ್ವೇಷನ್ಸ್ ವೈಸು, ಇವೆಲ್ಲವೂ. ಈಗ ಒಳ ಮೀಸಲಾತಿ ಬಂತು ಅಂತಂದಮೇಲೆ ಈಗ ಎಲ್ಲ ಇಲಾಖೆ ಎಕ್ಸಾಮ್ಸ್ಗೂ ಅಧಿಸೂಚನೆಗೂ ಅದನ್ನು ಅಲ್ಲಿ ಸೇರಿಸಬೇಕು. ಆಮೇಲೆ ಆದಾಯ ಪ್ರಮಾಣ ಪತ್ರ ಕನ್ಸಿಡರೇಷನು ಅದನ್ನು ಮೊದಲೇ ಸ್ಪಷ್ಟವಾಗಿ ನೋಟಿಫಿಕೇಷನ್ ನಮೂದು ಮಾಡಬೇಕು. ಹಾಗಾಗಿ ಮುಂದೆ ಯಾವುದೇ ಥರದ ಇಶ್ಯೂ ಆಗಲ್ಲ. ಇವೆಲ್ಲವೂ ಇದೆ. ಹಾಗಾಗಿ ಮೇ ಬಿ ಸೊ ವಿತಿನ್ 1 ಮಂತ್ ಒಳಗಡೆ ಇವೆಲ್ಲವೂ ಕೂಡ ನಾವು ಹೇಳ್ತೀವಿ ಅಂತ ಏನಕ್ಕೆ ಹೇಳಿದ್ರೆ ಅಂತಂದರೆ ಎಲ್ಲ ಚರ್ಚೆಗಳು ಇರ್ಬೋದು. ಎಲ್ಲರನ್ನೂ ಕರೆಸಿ ಮಾತಾಡಲಿಕ್ಕೆ ಸಮಯ ಬೇಕಾಗುತ್ತೆ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಇದನ್ನು ಮಾಡ್ಬೋದು ಇವ್ರದ್ದು. ನೋಡೋಣ ಇವರ ಕಾರ್ಯವೈಖರಿ ಹೇಗಿರುತ್ತೆ, ಏನು ಕತೆ ಎಲ್ಲ ಕಾದು ನೋಡಬೇಕಾಗಿದೆ. ಎಲ್ಲವೂ ಕೂಡ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಕ್ರಿಯೆಗಳು ಆರಂಭ ಆಗಿ ಯಾವುದು ಡಿಲೇ ಆಗದೆ, ವೆರಿ ಇಂಪಾರ್ಟೆಂಟ್ಲಿ ಡಿಲೇ ಆಗದ ರೀತಿಯಲ್ಲಿ ಎಲ್ಲವನ್ನು ಸಮರ್ಪಕವಾಗಿ ಸರಿಯಾದ ಕಾಲಘಟ್ಟದಲ್ಲಿ ಮಾಡಲಿ ಅಂತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಬಯಸ್ತಾ ಇರುವಂಥದ್ದು. ಹಾಗಾಗಿ ಅಪ್ಕಮಿಂಗ್ ನ್ಯೂಸ್ ಎಲ್ಲ ಗೊತ್ತಾಗ್ತಿರುತ್ತೆ, ಎಲ್ಲದ್ರ ಬಗ್ಗೆ ಮಾಹಿತಿ ಅಂತೂ ಇದ್ದೇ ಇರುತ್ತೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.